ಇದೀಗ ಈ ಜನಪದ ಕಲೆ ಆಧುನಿಕತಾ ಭರಾಟೆಯಲ್ಲಿ ಕೊಂಚ ಮಂಕಾಗುತ್ತಿದೆ. ಯಕ್ಷಗಾನ ಕಲೆಯನ್ನು ಮುಂದಿನ ಪೀಳಿಗೆಗೂ ಪರಿಚಯಿಸುವ ನಿಟ್ಟಿನಲ್ಲಿ ಯಕ್ಷಗಾನ ಸಂಗ್ರಹಾಲಯವೊಂದು ಸ್ಥಾಪನೆಯಾಗಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಬೋನೇಂದ್ರ ಕಾಲೇಜಿನ ಈ ಸಂಗ್ರಹಾಲಯದ ಕುರಿತು ಒಂದಿಷ್ಟು ಮಾಹಿತಿ. ಇದು ಕಾರ್ಕಳ ತಾಲೂಕಿನ ಬೋನೇಂದ್ರ ಕಾಲೇಜಿನ ಯಕ್ಷಗಾನ ಸಂಗ್ರಹಾಲಯ. ಯಕ್ಷಗಾನವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕಾಲೇಜು ಮಾಡಿರುವ ಪ್ರಯತ್ನ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಯಕ್ಷಗಾನ ಕಲೆಯಿಂದ ದೂರ ಸರಿಯುತ್ತಿರುವ ಯುವ ಜನಾಂಗದಲ್ಲಿ ಕಲೆಯ ಮಹತ್ವದ ಕುರಿತು ಅರಿವು ಮೂಡಿಸಲು ಈ ಸಂಗ್ರಹಾಲಯ ಸ್ಥಾಪಿಸಲಾಗಿದೆ. ಈ ಕಲೆ ನಶಿಸಿ ಹೋಗ್ತಾ ಉಂಟು. ಇವತ್ತಿನ ಹೆಚ್ಚಿನ ಆಂಗ್ಲ ಮಾಧ್ಯಮದಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಈ ಪುರಾಣ ಆಗಲಿ ಯಕ್ಷಗಾನ ಆಗಲಿ ಅದಕ್ಕೆ ಬಹಳ ದೂರ ಈ ಮಕ್ಕಳು ಹೋಗಬಾರದು. ನಮ್ಮ ಕಲೆ ಇದನ್ನು ಉಳಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇಂತಹ ಒಂದು ಮ್ಯೂಸಿಯಂ ಅನ್ನು ನಾವು ಮಾಡಿಕೊಂಡಿದ್ದೇವೆ. ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಎಂಬ ಎರಡು ಶೈಲಿಯಿದ್ದು, ತೆಂಕುತಿಟ್ಟು ಶೈಲಿಯನ್ನು ನಾವು ಈ ಸಂಗ್ರಹಾಲಯದಲ್ಲಿ ಕಾಣುತ್ತೇವೆ. ಅನುಷ್ಠಾನ, ವೇಷವೈಭವ, ಆಭರಣ, ಛಾಯಾಚಿತ್ರ ಸಂಗ್ರಹ, ಪ್ರಸಂಗ ಪುಸ್ತಕಗಳು ಕಲೆಯ ವೈಭವವನ್ನು ಸಾರುತ್ತವೆ. ಕಾಲೇಜಿನ ಹಂತದಲ್ಲಿ ಒಂದು ಮ್ಯೂಸಿಯಂ ಆಗ್ತಾ ಇರೋದು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಬಾರಿಗೆ ಅಂತ ಅನಿಸ್ತದೆ. ಎರಡನೇದಾಗಿ ನಾನು ಹೇಳಬೇಕಾದ್ದು ವಿಶೇಷವಾಗಿ ತೆಂಕುತಿಟ್ಟಿನ ವಸ್ತು ಸಂಗ್ರಹಾಲಯ, ವೇಷಗಾರಿಕೆ, ಬಣ್ಣಗಾರಿಕೆ ಇತ್ಯಾದಿ ವಿಷಯಗಳಲ್ಲಿ ಒಂದು ಮೊದಲ ಪ್ರಯತ್ನ ಇದೆ. 1974ರಲ್ಲಿ ಈ ಕಾಲೇಜು ಯಕ್ಷಗಾನ ಕಲೆಯನ್ನು ಪ್ರೋತ್ಸಾಹಿಸಿಕೊಂಡು ಬಂದಿದೆ. ಒಟ್ಟಿನಲ್ಲಿ ಯಕ್ಷಲೋಕಕ್ಕೆ ಈ ಸಂಗ್ರಹಾಲಯ ಅಮೂಲ್ಯ ಕೊಡುಗೆ. ವಿನೋದ್ ಕುಮಾರ್, ಇಂಜಿನಿಯರ್, ಉಡುಪಿ.